ಅವರು ಪರಿಗಣಿಸಿ ನಿಮಗೆ ಈಡೇರಿಸ್ತೀವಿ ಅಂತ ಹೇಳಿದರು. ಅವುಗಳಲ್ಲಿ ಒಂದು ಕೊರಮ ಕೊರಚರ ಅಭಿವೃದ್ಧಿಗೋಸ್ಕರ ಶ್ರೀ ನುಲಿಯ ಚಂದಯ್ಯ ಅಭಿವೃದ್ಧಿ ನಿಗಮ ಇದನ್ನು ಸ್ಥಾಪನೆ ಮಾಡಬೇಕು ಮತ್ತು 10 ಕೋಟಿ ಅನುದಾನವನ್ನು ಕೊಡಬೇಕು ಅಂತ ಕೇಳಿದ್ದು. ಅದಕ್ಕೆ ಅವರು ಅಕ್ಷರ ಸಹ ಒಪ್ಪಿದ್ರು. ಅದು ಒಂದು. ಎರಡನೇದು, ಬೆಂಗಳೂರಿನಲ್ಲಿ ಬೇರೆ ಹಿಂದುಳಿದ ಪರಿಶಿಷ್ಟ ಜಾತಿಗೆ ಸೇರಿದ ಜಾತಿಗಳವರಿಗೆ ತಮ್ಮ ಸಮುದಾಯ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳೋಕ್ಕೋಸ್ಕರ ಸಮುದಾಯ ಭವನಗಳನ್ನು ಇಟ್ಕೊಂಡಿದ್ದಾರೆ. ಸರ್ಕಾರ ಕೊಟ್ಟಿದ್ದೀವಿ. ನಮಗೆ ಯಾವುದೇ ಸಮುದಾಯ ಭವನ ಇಲ್ಲ, ಇದಕ್ಕೆ ಸಂಬಂಧಪಟ್ಟ ನಿವೇಶನ ಕೂಡ ಇಲ್ಲ. ಅದನ್ನು ಕೇಳಿದ್ವಿ. ನಮಗೆ ನುಲಿ ಚಂದಯ್ಯ ಸಮುದಾಯ ಭವನ ನಿರ್ಮಾಣಕ್ಕೆ 100/100 100 x 100 ಅಡಿ ಅಳತೆಯ ನಿವೇಶನ ಇಲ್ಲ ಬಿಡಪ್ಪ, 100 ಮತ್ತು 100 ಅಡಿ ಚದರ ಅಡಿ ಅಳತೆಯ ಉಚಿತ ನಿವೇಶನ ಕೊಡಬೇಕು ಅಂತ ಕೇಳ್ಕೊಂಡಿದ್ದು. ಮತ್ತು ಈ ನಿವೇಶನದಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೆ 2 ಕೋಟಿ ರೂಪಾಯಿ ಕೊಡಿ ಅಂತಲೂ ಕೇಳಿತ್ತು. ಅದಕ್ಕೂ ಕೂಡ ಅವರು ಅಸ್ತು ಎಂದಿದ್ದರು. ಇವತ್ತು ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದರೆ ಇನ್ನೂ ಈಡೇರಿಕೆ ಆಗಿಲ್ಲದ ಈ ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಹಕ್ಕೊತ್ತಾಯ ಮಾಡ್ತಾಯಿದ್ದೋ. ಇವುಗಳ ಬಗ್ಗೆ ಅವರು ಅಧಿಕೃತ ಆದೇಶ ಹೊರಡಿಸೋ ತನಕ ನಾವು ಈ ಕಾರ್ಯಕ್ರಮವನ್ನು ನಿಲ್ಲಿಸ್ತಾ ಇರಲಿಲ್ಲ. ಆದರೆ ನಾವು ಇವತ್ತು ಆ ಕೆಲಸ ಮಾಡಬೇಕಾಗಿತ್ತು, ಆದರೆ ಅವ್ರು ಬರಲಿಲ್ಲ. ಆದರೂ ಕೂಡ ನಾವು ಶಿವರಾಜ್ ತಂಗಡಿಯವರ ನಾಯಕತ್ವದಲ್ಲಿ ಒಂದು ನಿಯೋಗ ಹೋಗ್ತೇವೆ, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೇವೆ, ಅಲ್ಲಿ ನಮ್ಮ ಈ ಕೆಲಸವನ್ನು ಮುಂದುವರಿಸ್ತೇವೆ. ಇದ್ರ ಜೊತೆಗೆ ಇನ್ನು 2 ಬೇಡಿಕೆಗಳು ಕೂಡ ನಮಗೂ ಇದ್ದಾವೆ. ನಮ್ಮಲ್ಲಿ ಯಾರೂ ಜನಪ್ರತಿನಿಧಿಗಳು ಇಲ್ಲ. ವಿಧಾನ ಪರಿಷತ್ ಸದಸ್ಯರಾಗಲಿ, ವಿಧಾನಸಭಾ ಸದಸ್ಯರಾಗಲಿ, ಮತ್ತು ಇನ್ನು ಅತಿ ಪ್ರಾಮುಖ್ಯವಾದಂಥ ಸ್ಥಳೀಯ ಸಂಸ್ಥೆಗಳಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿರತಕ್ಕಂಥವ್ರು ಯಾರೂ ಇಲ್ಲ. ಅದಕ್ಕೆ ನೀವು ನಾಮನಿರ್ದೇಶನ ಮಾಡ್ತಕ್ಕಂಥ ಕೆಲಸ ಮಾಡಿಕೊಡಿ ಅನ್ನೋದನ್ನು ಅವ್ರು ಮುಂದಿಡುವಂಥ ಪ್ರಯತ್ನ ಕೂಡ ನಾವು ಮಾಡ್ತೇವೆ. ಇದ್ರ ಜೊತೆಗೆ ಇವತ್ತು ನಮ್ಮನ್ನು ಬೋವಿ ಲಂಬಾಣಿ ಕೊರಮ ಕೊರಚ ಈ ಗುಂಪನ್ನು ಮಾಡಿ ಡಿ ಗುಂಪು ಅಂಥೇಳಿ ನಾಗರಾಜ ಮೋಹನ್ ದಾಸ್ರವರು ತಮ್ಮ ಇದು ಒಳ ಮೀಸಲಾತಿ ವರದಿಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ 4% ಮೀಸಲಾತಿಯನ್ನು ನೀಡಿದ್ದಾರೆ 17ರಲ್ಲಿ. ನಾವೇನು ಕೇಳ್ಕೊಳ್ತೀವಿ ಅಂದರೆ, ನಮ್ಮ 4 ಕಮ್ಯುನಿಟಿಯವರು ಒಟ್ಟಾರೆ 30 ಇದ್ದೇವೆ, ನಮಗೆ ನೀವು 5% ಕೊಟ್ಟು ಹೇಳ್ತಕ್ಕಂಥ ಮನವಿಯನ್ನು ಅವ್ರ ಮುಂದೆ ನಾವು ಇಡ್ತೀವಿ. ಅದು ನಮ್ಮ ಬೇಡಿಕೆ. ಇಷ್ಟು ಬೇಡಿಕೆಗಳು ನಮಗೆ ಈಡೇರಿದ್ರೆ ನಮ್ಮ ಅಭಿವೃದ್ಧಿ ಸಾಧ್ಯತೆ ಆಗ್ತದೆ ಅಂಥೇಳಿ ಈ ಸಂದರ್ಭದಲ್ಲಿ ನಾವು ಅವ್ರನ್ನ ಭೇಟಿ ಮಾಡಿ ಬೇಡಿಕೆ ಇಡಬೇಕು ಅಂಥೇಳಿ ಮನಸ್ಸು ಮಾಡಿದ್ದೇವೆ. ಅದು ಆಗ್ತದೆ ಅಂತಲೂ ಭಾವಿಸ್ತೇವೆ. ನಿಮ್ಮ ಮಾಧ್ಯಮಗಳ ಮುಖಾಂತರನೂ ಕೂಡ ಈ ಮಾಹಿತಿ ಅವ್ರಿಗೆ ತಲುಪಿದ್ರೆ ಒಳ್ಳೆಯದು ಅಂತ ಹೇಳ್ತಾ, ನಿಮಗೂ ಕೂಡ ಈ ಸಂದರ್ಭದಲ್ಲಿ ನಾನು ಮತ್ತೊಂದು ಸಾರಿ ಕೋರ್ಕೊಡ್ತೀನಿ. ಸರ್, ಈಗ ನೀವೊಂದು ಸಾಂಸ್ಕೃತಿಕ ಸಮಸ್ಯೆ, ಒಂದು ನಿಮಿಷ ಅವ್ರದ್ದಾಗಲಿ ಮುಂದೆ ಮಾತಾಡಿಸ್ತೀನಿ. ನೀವು ಒಂದು ಸಾಂಸ್ಕೃತಿಕವಾದಂಥ ಬೇಡಿಕೆ ಇಟ್ರಿ, ಸನಾದಿ ಅಪ್ಪಣ್ಣನವರ ಹೆಸರಲ್ಲಿ ಸ್ಮಾರಕ ಮಾಡಬೇಕು. ಹೌದು, ಅದ್ರ ಬಗ್ಗೆ ಹೇಳಿ. ಸನಾದಿ ಅಪ್ಪಣ್ಣನವರು ನಮ್ಮ ಜಾತಿಯಲ್ಲಿ ಹುಟ್ಟಿದಂಥ ಒಬ್ಬ ಅಪೂರ್ವ ಸಂಗೀತ ಜ್ಞಾನಿ, ಸಂಗೀತ ನಿಧಿ, ಶಹನಾಯ್ ಶ್ರೇಷ್ಠ ವಾದಕ. ಇವರ ನೆನಪಿಗೋಸ್ಕರ ಅವರ ಸಮಾಧಿಯಲ್ಲಿ ಒಂದು ಸ್ಮಾರಕವನ್ನು ಮಾಡಬೇಕು ಅಂತಕ್ಕಂಥದ್ದು ಒಂದು. ಇದು ಬೀಳಗಿನಲ್ಲಿ ಅವರ ಹುಟ್ಟೂರಿನಲ್ಲಿ, ಅಲ್ಲಿ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನಲ್ಲಿ ಅವ್ರದ್ದೊಂದು ಹುಟ್ಟೂರಿನಲ್ಲಿ ಈ ಒಂದು ಸಮಾಧಿ ಹತ್ತಿರ ಸ್ಮಾರಕ ಆಗಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ. ಇದ್ರ ಜೊತೆಗೆ ನುಲಿ ಚಂದಯ್ಯ ಹುಟ್ಟಿದ ಸ್ಥಳ ವಿಜಾಪುರದ ಶಿವಣಗಿ ಅಂತಕ್ಕಂಥ ಕ್ಷೇತ್ರವನ್ನು ಸುಕ್ಷೇತ್ರವನ್ನಾಗಿ ಮಾಡಬೇಕು, ಧಾರ್ಮಿಕ ಸ್ಥಳವನ್ನಾಗಿ ಮಾಡಿ ಎಲ್ಲರೂ ಕೂಡ ಅಲ್ಲಿಗೆ ಭೇಟಿ ಕೊಡುವಂಥ ಆಗಬೇಕು. ಅದರ ಅಭಿವೃದ್ಧಿಗೋಸ್ಕರ 2 ಕೋಟಿ ಕೊಡಿ ಅಂತಲೂ ಕೂಡ ಹೋದ ಬಾರಿ ಕೇಳಿದ್ದು, ಅದು ಆಗಿರಲಿಲ್ಲ. ಈ ಬಾರಿ ಮತ್ತೊಮ್ಮೆ ಅದನ್ನು ನಾವು ಬೇಡಿಕೆಯನ್ನಾಗಿ ಇಟ್ಕೊಂಡು ಮನವಿ ಮಾಡ್ತೀವಿ. ಅಂಜನ್ ಕುಮಾರ್ ಅವರೇ, ನೀವು ನಿಮ್ಮ ಜನಾಂಗಕ್ಕೆ ಒಬ್ಬ ಇವರನ್ನು ಮಠಾಧೀಶನ ಮಾಡಬೇಕು ಅಂತ ಒಂದು ಪ್ರಯತ್ನ ಕೂಡ ಪಟ್ರಿ ಅಂತ ಕೇಳ್ಪಟ್ಟಿದ್ದೀವಿ. ಏನು ಈಗ ಎಲ್ಲಿಗೆ ಬಂದಿದೆ ಅದು? ಪ್ರತಿ ಜನಾಂಗಕ್ಕೂ ಒಬ್ಬ ಧಾರ್ಮಿಕ ನಾಯಕರು. ನಮ್ಮ ಕೊರಮ ಕೊರಚ ಜನಾಂಗ ಅದ ದುರ್ದೈವ ಅಂತ ಹೇಳಿದ್ರೆ, ನಮಗೆ ಗುರಿನೂ ಇಲ್ಲ, ಗುರುನೂ ಇಲ್ಲ, ಮಠನೂ ಇಲ್ಲ, ಪೀಠನೂ ಇಲ್ಲ. ಇದಕ್ಕೋಸ್ಕರ ನಾವು ಸತತ ಪ್ರಯತ್ನವನ್ನು 1998ರಿಂದ ಮಾಡ್ಕೊಂಡು ಬಂದವು. 2000ನೇ ಇಸ್ವಿನಲ್ಲಿ ಮುರುಘರಾಜೇಂದ್ರ ಮಠ ಚಿತ್ರದುರ್ಗದಲ್ಲಿ ನಾವು ಸ್ವಾಮೀಜಿಯವರ ಸಮ್ಮುಖದಲ್ಲಿ ನಮ್ಮವ್ರನ್ನೇ ಒಬ್ಬರನ್ನ ಪತ್ತೆ ಹಚ್ಚಿ ಅವ್ರನ್ನ ಬಸವ
ಶ್ರೀ ಬಸವ ನುಲಿಯ ಚಂದಯ್ಯ ಅಂಥೇಳಿ ನಾಮಕರಣ ಮಾಡಿದ್ರು ಸ್ವಾಮೀಜಿಯವರು, ಮುರುಘರಾಜೇಂದ್ರ ಸ್ವಾಮೀಜಿಯವರು. ಅವ್ರಿಗೆ ಕಾವಿಧಾರಣೆ ಕೂಡ ಮಾಡಿದ್ರು 2000ನೇ ಇಸ್ವಿನಲ್ಲಿ. ಅವರು ಸತತವಾಗಿ 4 ವರ್ಷ ಸ್ವಾಮೀಜಿ ಶಿಕ್ಷಣವನ್ನೆಲ್ಲ ಪಡ್ಕೊಂಡು ಏನೆಲ್ಲ ಬೇಕು ಅದಕ್ಕೆ ಸಂಬಂಧಪಟ್ಟಂಥದ್ದು ವಚನಗಳ ಬಗ್ಗೆ ಅಧ್ಯಯನ ಮಾಡಿದ್ರು. ಮತ್ತು ಮುರುಘರಾಜೇಂದ್ರ ಸ್ವಾಮೀಜಿಯವರ ಅಧೀನದಲ್ಲೇ ಇದ್ಕೊಂಡು ವ್ಯಾಸಂಗ ಮಾಡಿದ್ರು, ಅಭ್ಯಾಸ ಮಾಡಿದ್ರು. ಆದರೆ ದುರದೃಷ್ಟವಶ ಮಧ್ಯದಲ್ಲಿ ಅವ್ರು ಹೊರಟರು. ಈ ಪ್ರಯತ್ನ ಮತ್ತೆ ಮುಂದುವರಿಸೋರು. ಮತ್ತೆ ಮುಂದುವರಿಸಿ 2017ರಲ್ಲಿ ನುಲಿಯ ಚಂದಯ್ಯ ಜಯಂತಿಯನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಒಂದು 20,000 ಜನ ಸೇರಿ ನಾವು ದೊಡ್ಡ ಜಯಂತಿಯನ್ನು ಅವರ ಹುಟ್ಟಿದ ಸ್ಥಳದಲ್ಲೇ ಮಾಡಿದ್ವಿ, ಬಿಜಾಪುರದ ಶಿವಣಿಗಿನಲ್ಲಿ. ಆ ಸಂದರ್ಭದಲ್ಲಿ ಕೂಡ ನಾವು ಸ್ವಾಮೀಜಿಯವರನ್ನು ಮತ್ತೊಬ್ಬರನ್ನ ಹುಡುಕಿ ಅಲ್ಲಿ ಅವ್ರ ಪಟ್ಟಾಭಿಷೇಕ ಕೂಡ ಮಾಡಿದ್ವಿ. ದುರದೃಷ್ಟವಶ ನಮಗೆ ಸ್ವಾಮಿಗಳಿಗೆ ಆಗಿ ಬರೋದಿಲ್ವೋ ಏನೋ ಗೊತ್ತಿಲ್ಲ, ಅವರು ಹಾಗೆ ಮುಂದುವರಿತಿಲ್ಲ. ನಮ್ಮವರು ಕೂಡ ಭಕ್ತಾದಿಗಳಾಗಿ ಉಳ್ಕೊಂಡು ಅವ್ರು ಸೇವೆ ಮಾಡುವಂಥ ಪ್ರಯತ್ನ ಮಾಡ್ತಿಲ್ಲ. ಈಗ ನಾವು ಅಂದ್ಕೊಂಡಿದ್ದೀವಿ 2025ನೇ ಇಸ್ವಿನಲ್ಲಿ ಖಂಡಿತವಾಗಿ ಒಬ್ಬ ಪ್ರಬುದ್ಧ ತಿಳುವಳಿಕೆ ಇರ್ತಕ್ಕಂಥ ಸುಜ್ಞಾನಿ, ಧಾರ್ಮಿಕ ಆಚಾರ ವಿಚಾರದಲ್ಲಿ ನಂಬಿಕೆ ಇರ್ತಕ್ಕಂತಹ ವ್ಯಕ್ತಿಯನ್ನು ನಾವು ಈಗಾಗಲೇ ಹುಡುಕೋ ಪ್ರಯತ್ನ ಮಾಡಿದ್ದೇವೆ. ಖಂಡಿತವಾಗಿ ಅವ್ರನ್ನ ಹುಡುಕ್ತೇವೆ, ಮತ್ತೆ ಸ್ವಾಮೀಜಿ ಮಾಡ್ತೇವೆ. ಯಾತಕ್ಕೆ ಅಂತ ಹೇಳಿದ್ರೆ ತ್ಯಾಗಪರ ನಾಯಕರಿಲ್ಲದ ಜನಾಂಗದಲ್ಲಿ ಸರಿಯಾದ ಸಂಘಟನೆ ಇಲ್ಲದೆ ಇರ್ತಕ್ಕಂಥ ಜನಾಂಗಕ್ಕೆ ಯಾರೊಬ್ಬರು ಧಾರ್ಮಿಕವಾಗಿ ನಾಯಕರು ಬೇಕು. ಅವರಿಗೆ ನಮಗೆ ತಿದ್ದಿ ಹೇಳುವಂಥವರು ಆಗಬೇಕು. ಅದಕ್ಕೋಸ್ಕರ ಸ್ವಾಮೀಜಿ ಹುಡುಕ್ತೇವೆ, ಮಾಡ್ತೇವೆ. ಇದು ನಿಮ್ಮೆಲ್ಲರ ಬೆಂಬಲ ಮತ್ತು ಪ್ರಚಾರದಿಂದ ನಮಗೆ ಹೆಲ್ಪ್ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ. ಸ್ಪರ್ಶ ಜಾತಿ ಅಂತ ನಮ್ಮನ್ನು ಸೇರಿಸೋರಲ್ಲ.